ವೀಕ್ಷಕರೇ, ತಮಿಳುನಾಡಿನ ರಾಜಕಾರಣ ಯಾವತ್ತೂ ವಿಶಿಷ್ಟ ಮತ್ತೆ ವಿಭಿನ್ನ. ಅದು ದೇಶದ ಬೇರೆ ರಾಜ್ಯದ ರಾಜಕಾರಣದಂತೆ ಇಲ್ಲ. ಅಲ್ಲಿ ದಶಕಗಳಿಂದನೂ ಕೂಡ ದ್ರಾವಿಡ ಸಿದ್ಧಾಂತದ ಮೇಲಿನ ರಾಜಕಾರಣ ನಡೆದುಕೊಂಡು ಬಂದಿದೆ. ದ್ರಾವಿಡ ಪಕ್ಷಗಳ ಇವತ್ತಿಗೂ ಅಲ್ಲಿ ಅಧಿಕಾರದ ಗದ್ದುಗೆಯನ್ನ ಹಿಡಿತಾ ಬಂದಿದ್ದಾವೆ. ಇದಕ್ಕೆ ಕಾರಣ ಹಲವು. ಅದರಲ್ಲೂ ಕೂಡ ಈ ಹಿಂದೆ ಅಧಿಕಾರದಲ್ಲಿ ಇದ್ದಂತ ದ್ರಾವಿಡ ಮುನ್ನೇತ್ರಂ ಕಳಗಂ ಅಂದ್ರೆ ಡಿಎಂಕೆ ಪಕ್ಷ ಎಂದಿನಿಂದಲೂ ಕೂಡ ಹಿಂದುತ್ವದ ವಿರೋಧಿ ರಾಜಕಾರಣವನ್ನ ಮಾಡ್ತಾನೆ ಬಂದಿದೆ. ಡಿಎಂಕೆ ನೇತಾರಾದಂತ ದಿವಂಗತ ಎಂ ಕರುಣಾನಿಧಿ ಅವರ ಕುಟುಂಬದ ಹಿಂದುತ್ವ ಮತ್ತು ಸನಾತನ ವಿರೋಧಿ ರಾಜಕಾರಣವಂತೂ ಇಡೀ ದೇಶದ ಜನರೇ ತಿರುಗಿ ನೋಡುವಂತೆ ಮಾಡಿದೆ. ಹಾಗಾದ್ರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇರುವಂತ ಬಿಜೆಪಿ ಪಕ್ಷ ದೇಶದ ಇತರ ರಾಜ್ಯಗಳಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಸಹಾಯಕವಾಗಿರುವಂತ ಈ ಹಿಂದುತ್ವದ ರಾಜಕಾರಣ ತಮಿಳುನಾಡಿನಲ್ಲಿ ಯಾಕೆ ಸಫಲ ಆಗ್ತಿಲ್ಲ? ಈ ತಮಿಳಿನ ಜನ ಬಿಜೆಪಿಯ ಸೈದ್ಧಾಂತಿಕವಾಗಿ ಒಪ್ಪುವಂತ ಬದಲಾಗಿ ಡಿಎಂಕೆ ಸಿದ್ಧಾಂತಗಳನ್ನ ಪಂಚಾಮೃತ ಅಂತ ಸ್ವೀಕರಿಸ್ತಿರೋದು ಯಾಕೆ? ಈ ಸ್ಟಾಲಿನ್ನ ಕುಟುಂಬ ಸ್ವತಃ ಹಿಂದೂ ಆಗಿದ್ರು ಕೂಡ ಹಿಂದುತ್ವದ ವಿರೋಧಿ ಆಗಿದ್ದು ಯಾಕೆ? ಬನ್ನಿ ವೀಕ್ಷಕರೇ, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ವೀಕ್ಷಕರೇ, ಹಿಂದುತ್ವ ಮತ್ತು ಸನಾತನ ಧರ್ಮದ ಬಗ್ಗೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಂ ಕರುಣಾನಿಧಿ ಅವರ ಕುಟುಂಬ, ಮಾಜಿ ಮುಖ್ಯಮಂತ್ರಿ ಎಂ ಸ್ಟಾಲಿನ್ ಮತ್ತು ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರ ನಿಲುವುಗಳನ್ನ ಅರ್ಥ ಮಾಡ್ಕೊಳ್ಳೋದು ಕೇವಲ ಹಿಂದೂ ವಿರೋಧಿ ಅಥವಾ ಹಿಂದೂ ಪರ ಎಂಬ ಸರಳ ದೃಷ್ಟಿಕೋನದಿಂದ ಸಾಧ್ಯ ಆಗೋದಿಲ್ಲ. ಇದು ದ್ರಾವಿಡರ ಸ್ವಾಭಿಮಾನದ ಪರಂಪರೆ ಮತ್ತು ಉತ್ತರ ಭಾರತದ ಮಾದರಿಯ ಬಹುಸಂಖ್ಯಾತ ಹಿಂದೂ ರಾಜಕಾರಣದ ನಡುವಿನ ಐತಿಹಾಸಿಕ ಘರ್ಷಣೆಯಾಗಿದೆ. ಈ ಒಂದು ಸಂಘರ್ಷದಲ್ಲಿ ನೇತೃತ್ವವನ್ನು ವಹಿಸಿ ಮುನ್ನಡೆಯುತ್ತಿರುವುದು ಡಿಎಂಕೆ ಮತ್ತು ಕರುಣಾನಿಧಿ ಕುಟುಂಬ. ವೀಕ್ಷಕರೇ, 1970ರ ದಶಕದ ಮದುರೈನಲ್ಲಿ ನಡೆದಂತ ಘಟನೆ ಇದು. ಸುಡು ಬಿಸಿಲಲ್ಲಿ ಮಧ್ಯಾಹ್ನದೊಂದು ಕರುಣಾನಿಧಿ ಎಂದಿನಂತೆ ತಮ್ಮ ಹಳದಿ ಶಾಲನ ಧರಿಸಿ ತಮ್ಮ ವಾಕ್ಚಾತುರ್ಯ ಪ್ರದರ್ಶನ ಮಾಡುವಂತ ಭಾಷಣವನ್ನ ಮಾಡ್ತಿದ್ರು. ಜಾತಿ ಮತ್ತೆ ಧಾರ್ಮಿಕ ಮೂಢನಂಬಿಕೆಗಳು ತಮಿಳು ಸಮಾಜದ ಅತಿ ದೊಡ್ಡ ಶತ್ರುಗಳು ಅಂತ ಅವರು ಭಾಷಣದಲ್ಲಿ ಗುಡುಗಿದ್ರು. ಆದ್ರೆ ಕೇವಲ 3 ದಿನಗಳ ನಂತರ ಅದೇ ಹಳದಿ ಶಾಲನ ಅವರ ಕುಟುಂಬದ ಜ್ಯೋತಿಷಿಯೊಬ್ಬರು ಅದೃಷ್ಟದ ಬಣ್ಣ ಅಂತ ಶಿಫಾರಸು ಮಾಡಿದ್ರು ಎಂಬ ಸ್ವಾರಸ್ಯಕರ ಸತ್ಯ ಬಹಿರಂಗವಾಗಿತ್ತು. ಇದು ತಮಿಳುನಾಡು ರಾಜಕಾರಣದ ವೈಶಿಷ್ಟ್ಯ. ಅಲ್ಲಿ ಸಿದ್ಧಾಂತ ಮತ್ತು ವಿಪರ್ಯಾಸಗಳು ಸದಾ ಜೊತೆಯಾಗಿಯೇ ಸಾಕ್ತವೆ. ಈ ಒಂದು ಹಿನ್ನೆಲೆಯಲ್ಲಿ ಕರುಣಾನಿಧಿ ಕುಟುಂಬದ ರಾಜಕೀಯದ ನಿಲುವುಗಳು ಯಾವತ್ತೂ ವಿಶೇಷನೇ. ಇನ್ನು ದ್ರಾವಿಡ ಚಳುವಳಿಯ ಕರುಣಾನಿಧಿ ಕುಟುಂಬ, ಈ ಕರುಣಾನಿಧಿ ಕುಟುಂಬದ ಇಂದಿನ ನಿಲುವುಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೇವಲ ಈ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರಿಂದಷ್ಟೇ ಅಲ್ಲ, ಸುಮಾರು 100 ವರ್ಷಗಳ ಹಿಂದಿನ ಇತಿಹಾಸವನ್ನ ಕೆದಕಬೇಕಾಗುತ್ತೆ. ದ್ರಾವಿಡ ಚಳುವಳಿಯ ಸೈದ್ಧಾಂತಿಕ ಬೇರುಗಳು ಇ.ವಿ. ರಾಮಸ್ವಾಮಿ ಅಂದ್ರೆ ಪೆರಿಯಾರ್ ಅವರಿಂದ ಶುರುವಾಗುತ್ತೆ. 1920ರ ದಶಕದಲ್ಲಿ ಪೆರಿಯಾರ್ ಅವರು ಈ ಜಾತಿ ತಾರತಮ್ಯದಿಂದ ಬೇಸತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಹೊರಬಂದು ಸ್ವಾಭಿಮಾನ ಚಳುವಳಿ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಅನ್ನ ಶುರು ಮಾಡ್ತಾರೆ. ಆ ಒಂದು ಸಮಯದಲ್ಲಿ ತಮಿಳು ಸಮಾಜ ತೀವ್ರವಾದಂತಹ ಜಾತಿ ವ್ಯವಸ್ಥೆಯನ್ನ ಹೊಂದಿತ್ತು. ಶಿಕ್ಷಣ, ಆಡಳಿತ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಬ್ರಾಹ್ಮಣರ ಪ್ರಾಬಲ್ಯ ಹೆಚ್ಚಿತ್ತು. ಪೆರಿಯಾರ್ ಅವರು ಬ್ರಾಹ್ಮಣಶಾಹಿ ಹಿಂದೂ ಧರ್ಮವನ್ನು ಕೇವಲ ಭಕ್ತಿಯ ಮಾರ್ಗ ಅಂತ ಪರಿಗಣಿಸಲಿಲ್ಲ. ಬದಲಾಗಿ ಅದು ಬಹುಸಂಖ್ಯಾತ ಬ್ರಾಹ್ಮಣೇತರರನ್ನ ಶಾಶ್ವತವಾಗಿ ಕೀಳರಿಮೆಯಲ್ಲಿ ಇಡುವಂತ ಮತ್ತು ಕೆಳ ಸಮುದಾಯದ ಜನರನ್ನ ನಿರಂತರ ಶೋಷಣೆ ಮಾಡುವಂತ ವ್ಯವಸ್ಥೆ ಅಂತಾನೆ ಕರೆದ್ರು. ಅವರು ವಿಗ್ರಹಗಳನ್ನ ಒಡೆದ್ರು, ಪುರೋಹಿತರು ಇಲ್ದಂತ ಸ್ವಾಭಿಮಾನಿ ಮದುವೆಗಳನ್ನ ಆಯೋಜನೆ ಮಾಡಿದ್ರು, ಮತ್ತೆ ಶಕ್ತಿಹೀನರನ್ನ ನಿಯಂತ್ರಣ ಮಾಡೋದಕ್ಕೆ ಶಕ್ತಿವಂತರು ದೇವರನ್ನ ಸೃಷ್ಟಿ ಮಾಡಿದರೆ ಅಂತ ಸಾರ್ವಜನಿಕವಾಗಿಯೇ ಘೋಷಣೆ ಮಾಡಿದ್ರು. ಈ ಒಂದು ಹಿನ್ನೆಲೆಯಿಂದ ಬಂದವರೇ ಯುವ ಚಿತ್ರಕಥೆಗಾರ ಮುತ್ತುವೇಲ್ ಅಂದ್ರೆ ಕರುಣಾನಿಧಿ ಅವರು CN ಅಣ್ಣಾದುರೈ ಅವರೊಂದಿಗೆ ಸೇರಿ 1949ರಲ್ಲಿ ಡಿಎಂಕೆ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಕರುಣಾನಿಧಿ ಅವರು ದ್ರಾವಿಡ ಚಳವಳಿಯ ಅತ್ಯಂತ ಬಲವಾದಂತ ಸೈದ್ಧಾಂತಿಕ ಉತ್ಪನ್ನರಾಗಿದ್ರು. ತಮ್ಮ ಆರಂಭಿಕ ದಿನಗಳಲ್ಲಿ ಅವರು ಜಾತಿ ಶ್ರೇಣಿ ಮತ್ತು ಬ್ರಾಹ್ಮಣಿಶಾಹಿ ಪ್ರಾಬಲ್ಯವನ್ನ ತೀವ್ರವಾಗಿ ಟೀಕೆ ಮಾಡ್ತಿದ್ರು, ಖಂಡಿಸ್ತಾ ಇದ್ರು. ಅಷ್ಟೇ ಅಲ್ಲ, ತಮಿಳು ಅಸ್ಮಿತೆಯನ್ನ ಆಕ್ರಮಣಕಾರಿಯಾಗಿ ಉತ್ತೇಜನ ಮಾಡಿ ಜನರ ಮನಸ್ಸಿನಲ್ಲಿ ಗಾಢವಾಗಿ ಬಿತ್ತಿದ್ರು. ನಂತರ ಅದೇ ದಿಕ್ಕಲ್ಲಿ ಹಿಂದಿ ಹೇರಿಕೆಯನ್ನು ಕೂಡ ವಿರೋಧ ಮಾಡಿದ್ರು. ಅವರು ಧಾರ್ಮಿಕ ಸಂಪ್ರದಾಯ ಮತ್ತು ಕಟ್ಟುಪಾಡುಗಳಿಂದನೂ ಕೂಡ ವೈಚಾರಿಕತೆಯನ್ನ ಬೆಂಬಲಿಸಿದ್ರು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಈ ಕರುಣಾನಿಧಿಯವರು ಉತ್ತರ ಭಾರತದ ಸಂಪ್ರದಾಯ ಆದಂತ ದೀಪಾವಳಿ ಹಬ್ಬದ ಶುಭಾಶಯ ಕೋರೋದಕ್ಕೂ ಅವರು ನಿರಾಕರಿಸ್ತಾ ಇದ್ರು. ಹಾಗಾಗಿ ಅವರ ಕುಟುಂಬದ ಮೂಲ ರಾಜಕೀಯ ಅಸ್ಮಿತೆಯು ಯಾವಾಗಲೂ ಜಾತಿ ವಿರೋಧಿಯಾಗಿತ್ತು ಅಂತಾನೆ ಹೇಳಬಹುದು. ಇನ್ನು ವೈಯಕ್ತಿಕ ನಂಬಿಕೆ ಮತ್ತು ಸಾರ್ವಜನಿಕ ರಾಜಕೀಯದ ನಡುವಿನ ದ್ವಂದ್ವ. ವೀಕ್ಷಕರೇ, ಬಹಳಷ್ಟು ಹೊರಗಿನವರು ಈ ತಮಿಳುನಾಡಿನ ರಾಜಕಾರಣವನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಎಡವುದು ಇಲ್ಲಿನೇ. ಈ ಕರುಣಾನಿಧಿಯವರು ರಾಜಕೀಯವಾಗಿ ಬ್ರಾಹ್ಮಣಶಾಹಿ ವಿರೋಧಿ ಮತ್ತು ಧಾರ್ಮಿಕ ಸಂಪ್ರದಾಯಗಳ ವಿರೋಧಿಯಾಗಿದ್ರು ಅನ್ನೋದು ಎಷ್ಟು ನಿಜನೋ, ಅವರ ಕುಟುಂಬ ವೈಯಕ್ತಿಕವಾಗಿ ಹಿಂದೂ ಸಂಸ್ಕೃತಿಯಲ್ಲಿ ಬದುಕ್ತಾ ಇತ್ತು ಅನ್ನೋದು ಕೂಡ ಅಷ್ಟೇ ನಿಜ. ಈ ಕರುಣಾನಿಧಿ ಅವರ ಪತ್ನಿ ದಯಾಳು ಅಮ್ಮಳ್ ಅವರು ಪ್ರಸಿದ್ಧ ಪುಟ್ಬರ್ತಿ ಸಾಯಿಬಾಬಾ ಅವರ ಪರಮ ಭಕ್ತಿಯಾಗಿದ್ರು. ಸಾಯಿಬಾಬಾ ಅವ್ರ ಮನೆಗೆ ಭೇಟಿಯನ್ನು ಕೊಟ್ಟಾಗ ಅವರ ಪಾದಗಳಿಗೆ ನಮಸ್ಕರಿಸಿದ್ರು. ಈ MK ಸ್ಟಾಲಿನ್ ಅವರ ಪತ್ನಿ ದುರ್ಗಾ ಅವರು ಗಣೇಶನ ಮೂರ್ತಿಗಳ ಸಂಗ್ರಹವನ್ನ ಹೊಂದಿದ್ರು. ಅವ್ರ ಮೊಮ್ಮಕ್ಕಳು ತಮ್ಮ ಚಲನಚಿತ್ರ ನಿರ್ಮಾಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡುವಾಗ ಬ್ರಾಹ್ಮಣ ಪುರೋಹಿತರಿಂದ ಸಂಪೂರ್ಣ ಪೂಜೆಗಳನ್ನ ಮಾಡಿಸಿದ್ರು. ಸ್ವತಃ ನಾಸ್ತಿಕರು ಅಂತ ಘೋಷಿಸಿಕೊಂಡಿದ್ದಂತ ಕರುಣಾನಿಧಿ ಅವರು ತಂಜಾವೂರಿನ ಬೃಹದೇಶ್ವರ ದೇವಾಲಯದ
1000 ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ರಾಜಕಾರಣಿಗಳು ಮುಖ್ಯ ದ್ವಾರದಿಂದ ಪ್ರವೇಶ ಮಾಡಿದ್ರೆ ಅಧಿಕಾರವನ್ನು ಕಳೆದುಕೊಳ್ತಾರೆ ಎಂಬ ನಂಬಿಕೆಯನ್ನ ಗೌರವಿಸಿ ಕೆಟ್ಟ ಶಕ್ತಿಗಳನ್ನ ದೂರ ಇಡೋದಕ್ಕೆ ಬಿಳಿ ರೇಷ್ಮೆ ವಸ್ತ್ರವನ್ನು ಧರಿಸಿ ಪಕ್ಕದ ಬಾಗಿಲಿನಿಂದ ಪ್ರವೇಶ ಮಾಡಿದ್ರು. ಆದ್ರೆ ಇದೆಲ್ಲ ಶುದ್ಧ ಧಾರ್ಮಿಕತೆ ಆಚರಣೆನ ಅಥವಾ ಕಪಟತನನ? ಖಂಡಿತ ಅಲ್ಲ. ತಮಿಳುನಾಡಿನ ಮತದಾರರು ದೇಶದ ಇತರಿಗಿಂತನೂ ಕೂಡ ವಿಶೇಷವಾಗಿ ಕಾಣೋದು ಇಲ್ಲಿನೇ. ಅವರು ಈ ದ್ವಂದ್ವವನ್ನ ಒಪ್ಕೊಂಡಿದ್ರು. ಏಕೆಂದ್ರೆ ಕರುಣಾನಿಧಿಯವರು ಜನರು ಪ್ರಾರ್ಥಿಸುವಂತ ಹಕ್ಕಿನ ವಿರುದ್ಧ ಹೋರಾಡ್ತಿರ್ಲಿಲ್ಲ. ಬದಲಿಗೆ ಈ ಪ್ರಾರ್ಥನೆಗಳನ್ನ ಬಳಸಿಕೊಂಡು ಸಮಾಜದಲ್ಲಿ ನಡೀತಾ ಇದ್ದಂತ ಜಾತಿ ಆಧಾರಿತ ತಾರತಮ್ಯಕ್ಕೆ ಪುಷ್ಟಿ ಕೊಡುವಂತ ವ್ಯವಸ್ಥೆಯ ವಿರುದ್ಧ ಹೋರಾಡ್ತಿದ್ರು ಎಂಬುದನ್ನು ಜನ ಅರ್ಥ ಮಾಡ್ಕೊಂಡಿದ್ರು. ಇವತ್ತು ಡಿಎಂಕೆ ಪಕ್ಷದ ಅನೇಕ ನಾಯಕರು ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾರೆ. ಪೊಂಗಲ್ ಸೇರಿದಂತೆ ಅನೇಕ ಹಬ್ಬಗಳನ್ನ ಆಚರಿಸ್ತಾರೆ. ಹಿಂದೂ ಸಂಸ್ಕೃತಿಯ ಭಾಗವಾಗಿಯೇ ಇದ್ದಾರೆ. ಆದ್ರೆ ರಾಜಕೀಯವಾಗಿ ಅವರು ಹಿಂದೂ ಸಮಾಜವನ್ನ ಜಾತಿ ಅಥವಾ ಧಾರ್ಮಿಕತೆಯ ದೃಷ್ಟಿಯಲ್ಲಿ ನೋಡಬಾರದು ಎಂಬ ಕಲ್ಪನೆಯನ್ನ ಕಟ್ಟುನಿಟ್ಟಾಗಿ ಪ್ರತಿಪಾದಿಸ್ತಾರೆ. ಇನ್ನು ಹಿಂದುತ್ವ ವಿರೋಧಿ ರಾಜಕಾರಣ ಯಾಕೆ ಮತ್ತು ಹೇಗೆ ಶುರುವಾಯಿತು? ವೀಕ್ಷಕರೇ, ಈ ಡಿಎಂಕೆ ಪಕ್ಷ ಇದ್ದಕ್ಕಿದ್ದಂತೆ ಹಿಂದುತ್ವ ವಿರೋಧಿ ರಾಜಕಾರಣವನ್ನ ಪ್ರಾರಂಭಿಸಿದ್ದಲ್ಲ. ದ್ರಾವಿಡ ಚಳವಳಿಯು ಐತಿಹಾಸಿಕವಾಗಿ ಹಿಂದಿ, ಹಿಂದೂ, ಹಿಂದೂಸ್ತಾನ ಈ ರಾಜಕೀಯ ತಿರುವಳಿಯ ಬಗ್ಗೆ ಆಳವಾದಂತ ಭಯವನ್ನ ಹೊಂದಿತ್ತು. 1930 ಮತ್ತು 1960ರ ದಶಕಗಳಲ್ಲಿ ಕೇಂದ್ರ ಸರ್ಕಾರ ಹಿಂದಿಯನ್ನ ಹೇರೋದಕ್ಕೆ ಪ್ರಯತ್ನ ಪಟ್ಟಾಗ ಇಡೀ ತಮಿಳುನಾಡು ಅಕ್ಷರಶಃ ಭುಗಿಲೆದಿತ್ತು. ಭಯಂಕರ ಹೋರಾಟಗಳು ನಡೆದು ಬೀದಿಗಳಲ್ಲಿ ವಿದ್ಯಾರ್ಥಿಗಳು ಪ್ರಾಣವನ್ನ ಕಳೆದುಕೊಂಡಿದ್ರು. ಆ ಒಂದು ಐತಿಹಾಸಿಕ ಕ್ಷಣದಿಂದ ಉತ್ತರ ಭಾರತದಿಂದ ಬರುವಂತ ಯಾವುದೇ ಸಾಂಸ್ಕೃತಿಕ ಕೇಂದ್ರೀಕರಣದ ಪ್ರಯತ್ನವನ್ನ ತಮಿಳುನಾಡಿನಲ್ಲಿ ಜನರು ರಾಜಕೀಯವಾಗಿ ಅನುಮಾನದಿಂದನೇ ನೋಡುವಂತಾಯ್ತು. ಈ ಡಿಎಂಕೆ ದೃಷ್ಟಿಯಲ್ಲಿ ಹಿಂದುತ್ವ ಅನ್ನೋದು ಕೇವಲ ವೈಯಕ್ತಿಕ ಭಕ್ತಿ ಅಲ್ಲ, ಅದು ಧರ್ಮವನ್ನು ಬಳಸಿಕೊಂಡು ಅಧಿಕಾರವನ್ನ ಹಿಡಿಯುವಂತ, ಜಾತಿಗಳನ್ನ ಕ್ರೋಢೀಕರಿಸುವಂತ ಮತ್ತು ಆಡಳಿತವನ್ನ ಕೇಂದ್ರೀಕರಿಸುವಂತ ಒಂದು ರಾಜಕೀಯದ ಯೋಜನೆಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿ ತಮಿಳುನಾಡಿನಲ್ಲಿ ಸಾಂಸ್ಕೃತಿಕ ಹಿಂದೂ ಅಸ್ಮಿತೆ, ದೇವಾಲಯಗಳ ರಾಜಕಾರಣ ಮತ್ತು ರಾಷ್ಟ್ರೀಯವಾದಿ ಸಂಕೇತಗಳನ್ನ ಬಳಸಿಕೊಂಡು ತನ್ನ ನೆಲೆಯನ್ನ ವಿಸ್ತಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟುಕೊಂಡು ಬರ್ತಿರುವಾಗ ಡಿಎಂಕೆ ಹಿಂದುತ್ವ ವಿರೋಧಿ ನಿಲುವನ್ನ ಸಹಜವಾಗಿಯೇ ಇನ್ನಷ್ಟು ತೀಕ್ಷ್ಣಗೊಳಿಸಿತ್ತು. ಇದಕ್ಕೆ ಪ್ರತಿಯಾಗಿ ಡಿಎಂಕೆ ನಾಯಕರು ತಮ್ಮನ್ನ ಧಾರ್ಮಿಕ ವಿರೋಧಿಗಳಾಗಿ ಬಿಂಬಿಸಿಕೊಳ್ಳುವಂತ ಬದಲು ತಮಿಳು ಅಸ್ಮಿತೆ, ಒಕ್ಕೂಟ ವ್ಯವಸ್ಥೆ ಮತ್ತು ಸಾಮಾಜಿಕ ನ್ಯಾಯದ ರಕ್ಷಕರು ಅಂತ ಕರೆದುಕೊಳ್ತಾ ಬಂದಿದ್ದಾರೆ. ಇನ್ನು ಸನಾತನ ಧರ್ಮದ ವಿವಾದ, ಎಂಕೆ ಸ್ಟಾಲಿನ್ ಮತ್ತು ಉದಯನಿಧಿ ಅವರ ನಿಲುವು ಈ ತಮಿಳುನಾಡು ರಾಜಕಾರಣದಲ್ಲಿ ಧರ್ಮ ಮತ್ತು ಸಂಸ್ಕೃತಿ ಆಳವಾಗಿ ಹೆಣೆದುಕೊಂಡಿದೆ. ಈ ಹಿಂದಿನ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ತಮ್ಮ ತಂದೆ ಕರುಣಾನಿಧಿಯವರಿಗಿಂತಲೂ ಕೂಡ ಸೈದ್ಧಾಂತಿಕವಾಗಿ ಸ್ವಲ್ಪ ವಿಶಿಷ್ಟವಾದಂತಹ ನಿಲುವನ್ನ ಹೊಂದಿದ್ದಾರೆ. ಅವರು ಆಧುನಿಕ ಚುನಾವಣಾ ಪರಿಸರವನ್ನ ಚೆನ್ನಾಗಿನೇ ಅರ್ಥಿದ್ದು, ಬಹುಪಾಲು ಮತದಾರರು ಧಾರ್ಮಿಕವಾಗಿರುವಂತಹ ಕಾರಣ ತಾವು ಬಹಿರಂಗವಾಗಿ ಧಾರ್ಮಿಕ ವಿರೋಧಿಯಾಗಿ ಕಾಣಿಸಿಕೊಳ್ಬಾರದು ಎಂಬ ಸತ್ಯವನ್ನ ಚೆನ್ನಾಗಿನೇ ಅರ್ಥಿದ್ದಾರೆ. ಆದ್ರಿಂದಲೇ ಸ್ಟಾಲಿನ್ ಅವರ ಸರ್ಕಾರದ ಅಡಿಯಲ್ಲಿ ದೇವಾಲಯಗಳ ಜೀರ್ಣೋದ್ಧಾರ, ದೇವಾಲಯಗಳ ಆಡಳಿತಕ್ಕೆ ಆರ್ಥಿಕ ನಿಧಿ ಮತ್ತೆ ತಮಿಳು ಹಿಂದೂ ಹಬ್ಬಗಳಿಗೆ ಸರ್ಕಾರದ ಬೆಂಬಲ ಮುಂದುವರೆದುಕೊಂಡೇ ಬಂದಿದೆ. ನಾವು ಹಿಂದೂಗಳ ವಿರೋಧಿಗಳಲ್ಲ, ನಮ್ಮ ಡಿಎಂಕೆ ಕಾರ್ಯಕರ್ತರಲ್ಲಿ 90ರಷ್ಟು ಮಂದಿ ಹಿಂದೂಗಳೇ ಆಗಿದ್ದಾರೆ ಅಂತ ಸ್ಟಾಲಿನ್ ಅವರು ಬಹಳ ಸ್ಪಷ್ಟವಾಗಿಯೇ ಹೇಳಿದ್ದಾರೆ. ಹಾಗಾದ್ರೆ ಅವರ ಮಗ ಉದಯನಿಧಿ ಸ್ಟಾಲಿನ್ ಅವರ ವಿವಾದಾತ್ಮಕ ಹೇಳಿಕೆ ಹಿಂದಿನ ಮರ್ಮ ಏನು? ಸೆಪ್ಟೆಂಬರ್ 2023ರಲ್ಲಿ ನಡೆದಂತ ಒಂದು ಸಮ್ಮೇಳನದಲ್ಲಿ ಉದಯನಿಧಿಯವರು ಸನಾತನ ಧರ್ಮವನ್ನ ಡೆಂಗ್ಯೂ, ಮಲೇರಿಯಾ, ಕೊರೋನಾ ರೋಗಗಳಿಗೆ ಹೋಲಿಸಿ ಅದನ್ನ ಕೇವಲ ವಿರೋಧಿಸಬಾರದು, ಬದಲಾಗಿ ಸಂಪೂರ್ಣ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರು. ಈ ಒಂದು ಮಾತುಗಳು ಇಡೀ ದೇಶದಲ್ಲಿ ಭಾರಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದ್ವು. ಭಾರತದ ಉಳಿದ ಭಾಗಗಳಲ್ಲಿ ಸನಾತನ ಅಂದ್ರೆ ವಿಶಾಲವಾದಂತಹ ಹಿಂದೂ ಸಂಪ್ರದಾಯ ಅಂತಾನೆ ಅರ್ಥೈಸಲಾಗುತ್ತೆ. ಆದ್ರಿಂದ ಅನೇಕ ಕಡೆ ಸಾಧು ಸಂತರು ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡಿದ್ರು. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ತಮಿಳುನಾಡಿನ ರಾಜಕಾರಣ ಉಳಿದಂತ ರಾಜ್ಯಕ್ಕಿಂತಲೂ ಕೂಡ ಭಿನ್ನವಾಗಿದೆ. ಭಾರತದ ಬಹುತೇಕ ಭಾಗಗಳಲ್ಲಿ ಧರ್ಮವು ಪ್ರಬಲ ರಾಜಕೀಯ ಅಸ್ಮಿತೆಯಾಗಿದ್ರೆ ತಮಿಳುನಾಡಿನಲ್ಲಿ ಭಾಷೆ, ಜಾತಿ, ನ್ಯಾಯ, ಪ್ರಾದೇಶಿಕ ಹೆಮ್ಮೆ ಮತ್ತು ರಾಜ್ಯದ ಸ್ವಾಯತ್ತತೆ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ತಮಿಳುನಾಡಿನ ಜನರಿಗೆ, ವಿಶೇಷವಾಗಿ ಹಿಂದುಳಿದಂತ ವರ್ಗಗಳು ಮತ್ತು ದಲಿತ ಸಮುದಾಯಗಳಿಗೆ ಹಿಂದುತ್ವದ ರಾಜಕಾರಣ ತಮ್ಮ ಅಜ್ಜ ಅಜ್ಜಿಯರು ಅನುಭವಿಸಿದಂತ ಐತಿಹಾಸಿಕ ನೋವುಗಳನ್ನ ನೆನಪಿಸುತ್ತೆ. ದೇವಾಲಯಗಳಿಂದ ಅವರನ್ನ ಹೊರಗಿಟ್ಟು ಬ್ರಾಹ್ಮಣ ಪುರೋಹಿತರು ಪೂಜೆಯನ್ನು ನಿರಾಕರಿಸಿದ್ದು, ಸಂಸ್ಕೃತವನ್ನ ಜ್ಞಾನದ ಭಾಷೆಗೆ ವಿಭಜಿಸಿ ತಮಿಳನ್ನ ಕೇವಲ ಪ್ರಾದೇಶಿಕ ಉಪಭಾಷೆಯಾಗಿ ನೋಡಿದ್ದು, ಈ ಎಲ್ಲಾ ಕರಾಳ ನೆನಪುಗಳು ಮರುಕಳಿಸಿ ಅವರನ್ನ ಇನ್ನಿಲ್ದಂತೆ ಬಾಧಿಸ್ತವೆ. ಡಿಎಂಕೆ ಪಕ್ಷ ಮೊದಲಿಂದನೂ ಕೂಡ ಈ ಐತಿಹಾಸಿಕ ಅನ್ಯಾಯಗಳ ವಿರುದ್ಧ ರಕ್ಷಕನಾಗಿ ತನ್ನನ್ನು ತಾನು ಬಿಂಬಿಸಿಕೊಳ್ತಿದೆ. ನಮ್ಮ ದೇಶದಲ್ಲಿ ಬಹುತೇಕರು ಈ ಕರುಣಾನಿಧಿ ಕುಟುಂಬವನ್ನ ಅವರು ಕ್ರೈಸ್ತರು ಅಂತ ಭಾವಿಸಿದ್ದಾರೆ. ಆದ್ರೆ ಅವರು ಕ್ರಿಶ್ಚಿಯನ್ ಅಲ್ಲ, ಅವರು ಹಿಂದೂಗಳೇ. ಅವರು ಹಿಂದೂ ಧರ್ಮವನ್ನು ಆಚರಿಸ್ತಾ ಸಾರ್ವಜನಿಕವಾಗಿ ವೈಚಾರಿಕತೆಯನ್ನ ಪ್ರತಿಪಾದಿಸೋದು ಕೇವಲ ವಿರೋಧಾಭಾಸ ಅಲ್ಲ, ಅದೊಂದು ರಾಜಕೀಯದ ತಂತ್ರ. ಇದು ಮತದಾರರಿಗೆ ಸ್ಪಷ್ಟವಾದಂತಹ ಸಂದೇಶವನ್ನ ಕೊಡುತ್ತೆ. ನಿಮ್ಮಲ್ಲಿ ತುಂಬಾ ಜನ ಕೇಳಬಹುದು, ಹಾಗಾದ್ರೆ ಈ ಸ್ಟಾಲಿನ್ ಅನ್ನುವಂತ ಹೆಸರು ಹೇಗ್ ಬಂತು? ಅವರು ಹಿಂದೂ ಆಗಿದ್ರೆ ಈ ಸ್ಟಾಲಿನ್ ಹೆಸರನ್ನ ಯಾಕೆ ಇಟ್ಕೊಳ್ತಿದ್ರು ಅಂತ. ಅದಕ್ಕೂ ಒಂದು ಕಾರಣ ಇದೆ. ಈ ಎಂಕೆ ಸ್ಟಾಲಿನ್ ಅವರು 1953ರ ಮಾರ್ಚ್ 1ನೇ ತಾರೀಕು ಜನಿಸ್ತಾರೆ. ಅದೇ ಒಂದು ಸಮಯದಲ್ಲಿ ಸೋವಿಯತ್ ಯೂನಿಯನ್ನ ನಾಯಕ ಜೋಸೆಫ್ ಸ್ಟಾಲಿನ್ ರವರ ನಿಧನ 1953 ಮಾರ್ಚ್ 5ನೇ ತಾರೀಕು ಸಂಭವಿಸುತ್ತೆ. ಆ ಒಂದು ಕಾಲದಲ್ಲಿ ದ್ರಾವಿಡ ಚಳವಳಿ ನಾಯಕರು ಸಮಾಜವಾದ, ಕಮ್ಯುನಿಸ್ಟ್ ಚಿಂತನೆಗಳತ್ತ ಆಸಕ್ತಿಯನ್ನ ಹೊಂದಿದ್ರು.
ಅದರಿಂದ ಪ್ರೇರಿತ ಆದಂತ ಈ ಕರುಣಾನಿಧಿಯವರು ತಮ್ಮ ಮಗನ್ಗೆ ಸ್ಟಾಲಿನ್ ಎಂಬ ಹೆಸರನ್ನ ಇಟ್ರೆ ಹೊರತು ಇವರು ಕ್ರಿಶ್ಚಿಯನ್ನರು ಅಲ್ಲ. ಇದು ಧರ್ಮದ ಗುರುತು ಕೂಡ ಅಲ್ಲ. ಇದೊಂದು ರಾಜಕೀಯ ವ್ಯಕ್ತಿಯ ಹೆಸರಿಂದ ಬಂದಂತ ಪ್ರೇರಿತ ಹೆಸರು ಮಾತ್ರ. ಇದೇ ರೀತಿ ತಮಿಳುನಾಡಲ್ಲಿ ಹಲವು ಮಕ್ಕಳಿಗೆ ಲೆನಿನ್, ಸ್ಟಾಲಿನ್, ಕೆನಡಿ, ರೂಸ್ವೆಲ್ಟ್ ಹೀಗೆ ವಿಶ್ವ ನಾಯಕರ ಹೆಸರನ್ನ ಇಡೋದು ಸಾಮಾನ್ಯ ಕೂಡ ಆಗಿದೆ. ಹೀಗಾಗಿ ಕರುಣಾನಿಧಿ ಕುಟುಂಬದವರು ಹಿಂದೂಗಳೇ. ಇದರ ಜೊತೆಗೆ ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತ ದಳಪತಿ ಅರ್ಥಾತ್ ಜೋಸೆಫ್ ವಿಜಯ್ ಅವರು ಕೂಡ ಹೆಚ್ಚು ಕಡಿಮೆ ಇದೇ ತರಹದ ನಿಲುವನ್ನ ಹೊಂದಿದ್ದಾರೆ. ಅದಕ್ಕೆ ಮೊನ್ನೆ ವಿಧಾನಸಭೆಯಲ್ಲಿ ಈ ಉದಯನಿಧಿ ಸ್ಟಾಲಿನ್ ಅವರು ತಮ್ಮ ಮೊದಲ ಭಾಷಣ ಮಾಡ್ತಾ ಸನಾತನ ಜನರಲ್ಲಿ ಕಂದಕವನ್ನ ಉಂಟು ಮಾಡ್ತಿದೆ, ಹಾಗಾಗಿ ಅದನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಸಮ್ಮತಿ ಅನ್ನುವಂತ ವಿಜಯ್ ಏನು ಕೂಡ ಭಾವನೆಯನ್ನ ತೋರದೆ ಸುಮ್ಮನೆ ಕೂತಿದ್ರು. ಇದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಚರ್ಚೆಗೆ ಒಳಗಾಗಿದ್ದು ಈ ವಿಜಯ್ ಅವರನ್ನು ಕೂಡ ಎಗ್ಗಿಲ್ಲದೆ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಹಾಗಾಗಿ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನೋಡಬೇಕಿದೆ. ಇನ್ನು ಕೊನೆಯದಾಗಿ ತಮಿಳುನಾಡು ರಾಜ್ಯ ಹಿಂದೂ ವಿರೋಧಿ ಅಲ್ವೇ ಅಲ್ಲ, ಅದು ಯಾವತ್ತೂ ಕೂಡ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇದು ಪ್ರಬಲರ ಪ್ರಾಬಲ್ಯ, ಅಧಿಕಾರದ ಕೇಂದ್ರೀಕರಣ ಮತ್ತು ಜಾತಿ ವ್ಯವಸ್ಥೆ ವಿರುದ್ಧದ ನಿರಂತರ ಹೋರಾಟವಾಗಿದೆ. ಕಳೆದ 1 ಶತಮಾನಕ್ಕಿಂತಲೂ ಕೂಡ ಹೆಚ್ಚು ಕಾಲದಿಂದ ತಮಿಳುನಾಡು ಸಾಮಾಜಿಕ ನ್ಯಾಯ, ವೈಚಾರಿಕತೆ ಮತ್ತು ದ್ರಾವಿಡ ಹೆಮ್ಮೆಯ ಭಾಷೆಯನ್ನು ಬಳಸಿಕೊಂಡು ಮಾನವ ಘನತೆಯ ಹೋರಾಟಗಳನ್ನ ಆಯ್ಕೆ ಮಾಡಿಕೊಂಡಿದೆ ಅನ್ನೋದು ಸುಳ್ಳಲ್ಲ. ಈ ಒಂದು ಸೈದ್ಧಾಂತಿಕ ಗಡಿಯನ್ನ ಕಾಯ್ದುಕೊಳ್ಳೋದು ಈ ಕರುಣಾನಿಧಿ ಕುಟುಂಬದ ರಾಜಕೀಯ ಉಳಿವಿಗೆ ಅಗತ್ಯ ಆಗಿದೆ. ಇಲ್ದಿದ್ರೆ ಅವರು ದ್ರಾವಿಡ ಅಸ್ಮಿತೆಯನ್ನ ಕಳೆದುಕೊಳ್ತಾರೆ. ತಮಿಳುನಾಡಿನ ರಾಜಕಾರಣದಲ್ಲಿ ಸೈದ್ಧಾಂತಿಕ ಯುದ್ಧ ಕೇವಲ ಘೋಷಣೆಗಳ ಹೋರಾಟ ಅಲ್ಲ, ಇದು ಭಾರತೀಯ ರಾಜಕೀಯದ ಅತ್ಯಂತ ಹಳೆಯ ಸೈದ್ಧಾಂತಿಕ ಹೋರಾಟಗಳಲ್ಲಿ ಒಂದಾಗಿದೆ. ವೀಕ್ಷಕರೇ, ಇದು ಡಿಎಂಕೆ ಮತ್ತು ಸ್ಟಾಲಿನ್ ಅವರ ಕುಟುಂಬದ ಹಿಂದುತ್ವ ವಿರೋಧಿ ನಿಲುವಿನ ಬಗೆಗಿನ ಒಂದಷ್ಟು ಮಾಹಿತಿ ಅಂತ ಹೇಳ್ತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.